ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ನೆಲಮಂಗಲ ತಾಲೂಕು ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆ ಇದು. ಚಿಕಿತ್ಸೆಗಾಗಿ ಜನ ಕಾದು ನಿಂತರೂ ಕೂಡ ಸರ್ಕಾರಿ ಆಸ್ಪತ್ರೆ ವೈದ್ಯರು ಬಂದಿಲ್ಲ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ಕಥೆ ಇದು. ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ನೆಲಮಂಗಲ ತಾಲೂಕು ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆ ಇದು. ಚಿಕಿತ್ಸೆಗಾಗಿ ಟ್ರೀಟ್ಮೆಂಟ್ ಬೇಕು ಅಂತ ಜನ ಕಾದು ನಿಂತಿದ್ದಾರೆ. ಆದರೂ ಕೂಡ ಸರ್ಕಾರಿ ವೈದ್ಯರು ಬಂದಿಲ್ಲ. ಖಾಲಿಯಾಗಿದೆ ವೈದ್ಯರ ಕೊಠಡಿಗಳು. ಜನರು ಕಿಡಿಕಾರ್ತಿದ್ದಾರೆ. ಖಾಲಿ ಕೊಠಡಿ ಮುಂದೆ ವೈದ್ಯರಿಗಾಗಿ ಕಾಯ್ತಾ ನಿಂತಿದ್ದಾರೆ ಜನ. ಟ್ರೀಟ್ಮೆಂಟ್ಗೆ ಹೋದ ಜನರಿಂದ ವೈದ್ಯರ ವಿರುದ್ಧ ಇದೀಗ ಆಕ್ರೋಶ. ಇದು ಸ್ಥಳೀಯರ ಮೊಬೈಲ್ನಲ್ಲಿ ವೈದ್ಯರ ನಿರ್ಲಕ್ಷ್ಯದ ಈ ಚಿತ್ರಗಳು ಸೆರೆಯಾಗಿದೆ. ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ನೋಡ್ತೀನಿ ಅಂತಾರಂತ ವೈದ್ಯರು. ಚಿಕಿತ್ಸೆಗೆ ಹೋದ ಜನ ಇದೀಗ ಆಸ್ಪತ್ರೆಯ ವೈದ್ಯರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಕೊಡದೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ? ಯಾರು ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ವೈದ್ಯರೇ ಇಲ್ಲ. ಟೇಬಲ್ ಇದೆ, ಚೇರ್ ಇದೆ ಅಷ್ಟೇ. ಕೊಠಡಿ, ಟೇಬಲ್, ಚೇರ್. ಸರ್ಕಾರಿ ಆಸ್ಪತ್ರೆ ಒಂದು ಕ್ಲೀನ್ ಆಗಿದ್ದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕಿದು. ವೈದ್ಯರು ಅವರ ಕರ್ತವ್ಯನೇ ರೋಗಿಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕು, ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ. ಈಗ ನೀವು ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ಒಂದು ಕಾಗದ ಪತ್ರವನ್ನು 10 ನಿಮಿಷ ಡಿಲೇ ಆದ್ರೆ ನಡೆಯುತ್ತದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆದರೆ ರೋಗಿಯ ವಿರುದ್ಧ ನೀವು 10 ನಿಮಿಷ ಡಿಲೇ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಜೀವಕ್ಕೇನಾದ್ರೂ ಆದ್ರೆ ಯಾರು ಹೊಣೆ? ಅದಕ್ಕೆ ಯಾರು ಹೊಣೆ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದು ಗಂಟೆ ಆಗಿದೆ ಬಂದು ನಿಂತ್ಕೊಂಡು ಒಬ್ರು ಇಲ್ಲ ಇಲ್ಲಿ. ಹಿಂಗೆ ಚಿಂತೆ ಅನ್ಕೊಂಡು ಒಬ್ರು ಬಂದಿಲ್ಲ. ಯಾರು ಎಲ್ಲ ರೂಮ್ ಆ ರೂಮಾಗ ಅವ್ರೆ ಈ ರೂಮಾಗ ಅವ್ರೆ ಅಂತ ಹೋದ್ರು ಇಲ್ಲ. ಎಷ್ಟೊಂದಿನ ವೇಟ್ ಮಾಡ್ತೀರಾ ಅಕ್ಕ ನೀವು? ಎಷ್ಟೊಂದಿನ ವೇಟ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಬಂದಿಲ್ವಾ? ಒಂದು ಗಂಟೆ ಆಗಿದೆ ಬಂದು ನಿಂತ್ಕೊಂಡು ಒಬ್ರು ಇಲ್ಲ ಇಲ್ಲಿ. ಹಿಂಗೆ ಚಿಂತೆ ಅನ್ಕೊಂಡು ಒಬ್ರು ಬಂದಿಲ್ಲ. ಯಾರು ಎಲ್ಲ ರೂಮ್ ಆ ರೂಮಾಗ ಅವ್ರೆ ಈ ರೂಮಾಗ ಅವ್ರೆ ಅಂತ ಹೋದ್ರು ಇಲ್ಲ. ಅಲ್ಲ ಸರ್, ಕೇಳಿದ್ರೆ ಅರ್ಜೆಂಟ್ ಇತ್ತು ನಮಗೆ, ಈ ರೂಮಾಗ ಅವ್ರೆ ಆ ರೂಮಾಗ ಅವ್ರೆ ಅಂತಾರೆ. ಯಾರು ರೂಮಾಗ ಹೋದ್ರು ಪತ್ತೇನೇ ಇಲ್ಲ. ಎಲ್ಲ ಕಾಯ್ದು ಓದ್ತಾ ಅವ್ರು. ಇಲ್ಲಿ ಯಾರು ಪತ್ತೇನೇ ಇಲ್ಲ ಸರ್. ಇಲ್ಲಿ ಎಷ್ಟೊಂದಿನ ವೇಟ್ ಮಾಡ್ತೀರಾ ಅಕ್ಕ ನೀವು? ಎಷ್ಟೊಂದಿನ ವೇಟ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಬಂದಿಲ್ವಾ?